ನಮಸ್ಕಾರ ರೈತ ಮಿತ್ರರೇ. ಇವತ್ತ ನಾವು ನಿಮಗ ಸುಮೋಟಮ ಕಂಪನಿಯ ತಾಬೋಲಿ ಈ ಔಷಧದ ಬಗ್ಗೆ ಮಾಹಿತಿ ಕೊಡ್ಲಾಕ್ ಬಂದಿವ್ರಿ. ಇದರ ಕರೆಕ್ಟ್ ಪ್ರಮಾಣ ವಾಪರ್ಸಿದ್ರ ಬೆಳೆಗಳಲ್ಲಿ ಹೂವಿನ ಸಂಖ್ಯೆ ಜೊತೆಗೆ ಕಾಯಿ ಸೈಜ ಶೈನಿಂಗ್ ಆಗತೈತಿ. ಎಲ್ಲಿ ಒಂದ್ ವೇಳೆ ಇದ್ರ ಪ್ರಮಾಣ ತಪ್ಪಿತ್ತು ಜಾಸ್ತಿ ಆತಂದ್ರ ಇಡೀ ಬೆಳಿನ ಸರ್ವನಾಶ ಮಾಡತೈತಿ. ಬನ್ನಿ ಹಾಗಾದ್ರ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದ್ರಲ್ಲಿರುವ ಕಂಟೆಂಟ್ ಯಾವ್ದಂದ್ರ ಬುಟಾಜೋಲ್ 40% ಎಸ್ಸಿ ಫಾರ್ಮಲ್ ಬರುತ್ತೆ. ಎಸ್ಸಿ ಫಾರ್ಮಲ್ ಇದು ಇರೋದ್ರಿಂದ ಇದು ಫುಲ್ ಲಿಕ್ವಿಡ್ ಗಟ್ಟಿ ಥಿಕ್ನೆಸ್ ಒಂದ್ ಟೈಪ್ ಮಸಲ್ ಟೈಪ್ ಗಟ್ಟಿ ತರ ಔಷಧ ಬರ್ತೈತ್ರಿ. ಇನ್ನ ಇದ್ರ ಬಗ್ಗೆ ಇವತ್ ನಾವು ಈ ವಿಡಿಯೋದ ಏನೇ ತಿಳ್ಕೊಳ್ಳೋದು ಅಂದ್ರ ಇದ್ರಲ್ಲಿರೋ ಕಂಟೆಂಟ್ ಅಂತೂ ನೋಡಿದೀವಿ. ಇದನ್ನ ಯಾವ ಬೆಳೆ ವಾಪರ್ಸ್ಬೇಕು, ಯಾವ ಬೆಳೆ ವಾಪರ್ಸ್ಬಾರ್ದು, ಯಾವ ಸ್ಟೇಜ್ ಒಳಗೆ ವಾಪರ್ಸ್ಬೇಕು, ಯಾವ ಸೂಕ್ತ ವಾತಾವರಣದಾಗಿದ್ದು ವಾಪರ್ಸ್ಬೇಕು, ಇದನ್ನ ಬಳಸೋ ಪ್ರಮಾಣ ಏನ, ಆದ್ರೆ ಇದರಿಂದ ಆಗುವ ಲಾಭಗಳನ್ನ ಇವೆಲ್ಲದ್ರ ಬಗ್ಗೆ ವಿಡಿಯೋ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ. ಇದನ್ನ ವಾಪರ್ಸೋತ್ನ್ಯಾಗ ಯಾವ ಬೆಳೆ ವಾಪರ್ಸ್ಬೇಕಂದ್ರ ಟೊಮ್ಯಾಟೊ, ಮೆಣಸಿನ ಗಿಡ, ಆಲೂಗಡ್ಡೆ, ಕಡಲೆಕಾಯಿ, ಆಮೇಲೆ ಗೋಧಿ ಇವೆಲ್ಲಾ ಬೆಳೆಗಳು ವಾಪರ್ಸ್ಬೋದು. ಇದು ಮಾಡುವ ಮುಖ್ಯ ಕೆಲಸ ಏನಪ್ಪಾ ಅಂದ್ರ ಕಾಂಡಗಳಲ್ಲಿ ಅನಾವಶ್ಯಕವಾಗಿ ಗ್ರೋತ್ ಆಗ್ತಿರ್ತಲ್ಲ, ಅಂದ್ರ ಕಾಂಡಗಳ ಮಧ್ಯೆ ನೈಟ್ರೋಜನ್ ಹೆಚ್ಚಾಗಿ ಅಥವಾ ಬೆಳೆಗಳಲ್ಲಿ ಇನ್ನೊಂದು ಏನಿರುತ್ತೆ ಅಂದ್ರೆ ಜಿಬ್ಬರ್ಲಿನ್ ಅಂತ ಕಂಟೆಂಟ್ ಇರುತ್ತೆ, ಆದ ಪ್ರಮಾಣ ಹೆಚ್ಚಾಗಿ ಅಥವಾ ನೈಟ್ರೋಜನ್ ಯೂರಿಯಾ ಪ್ರಮಾಣ ಹೆಚ್ಚಾಗಿ ಕಾಂಡಗಳಲ್ಲಿ ಅಂತರ ಜಾಸ್ತಿ ಆಗ್ತಿರುವಂತ ಸಮಯದಲ್ಲಿ ಇದ ಆ ಕಾಂಡಗಳ ಗ್ರೋತ್ ಅನ್ನ ಸ್ಟಾಪ್ ಮಾಡುತ್ತೆ. ಇದೊಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಇದ್ದು ಅದರ ಬೆಳವಣಿಗೆಯನ್ನ ಸ್ಟಾಪ್ ಮಾಡಿ ಹೂವ ಕಾಯಿಗಳ ಮೇಲೆ ಫೋರ್ಸ್ ಆಗಿ ತಗೋತದೆ. ಹೂವ ಕಾಯಿ ಏನಾದ್ರು ನೀವು ಹೂ ಉದುರುತ್ತಿದ್ರೆ ಅದ್ರ ಕಾಯಿಗಳು ಅಲ್ಲೇ ಕಮರಿದಂಗ ಆಗ್ತಾ ಇದ್ರೆ ಅಂತ ಸಮಯದಲ್ಲಿ ಈ ಪ್ರಾಡಕ್ಟ್ ಅನ್ನು ಉಪಯೋಗಿಸಿದಲ್ಲಿ ನಿಮಗೆ ಜಬರ್ದಸ್ತ್ ರಿಸಲ್ಟ್ ಸಿಗೋದು ಖಂಡಿತ. ಇದನ್ನ ಯಾವ ಹಂತದಾಗ ಉಪಯೋಗಿಸಬಾರ್ದಂದ್ರ ಫ್ಲವರಿಂಗ್ ಫುಲ್ ಪ್ಲಾಟ್ ಎಲ್ಲ ಫ್ಲವರಿಂಗ್ ಇದ್ದ ಆ ಸಮಯದಲ್ಲಿ ವಾಪರ್ಸಬಾರ್ದು. ಆಮೇಲೆ ತರು ಹಚ್ಚಿ 15-20 ಸಾವಿರ ಬಳಿಕ ಫಸ್ಟ್ ಸ್ಪ್ರೇ ಅಥವಾ ಸೆಕೆಂಡ್ ಸ್ಪ್ರೇ ತಗೋಬಾರ್ದು. ಯಾವ ಸಮಯದ ವಾಪರ್ಸ್ಬೇಕಂದ್ರೆ ಫ್ಲವರಿಂಗ್ 5-10% ಪ್ಲಾಟ್ ಫ್ಲವರಿಂಗ್ ಕಾಣ್ತಾ ಇರುವಂತ ಸಂದರ್ಭದಲ್ಲಿ ಇದನ್ನ ವಾಪರ್ಸ್ರಿ. ಈ ನೆಕ್ಸ್ಟ್ ಸ್ಪ್ರೇ 2ನೇ ಸ್ಪ್ರೇ ತಗೋಬಾರ್ದು ಅನ್ನೋದ 40-50% ಪ್ಲಾಟ್ ಒಳಗ ಫ್ಲವರಿಂಗ್ ಇದ್ದಾಗ ಆ ಸಮಯದ ವಾಪರ್ಸ್ರಿ. ಆಮೇಲೆ ಇದನ್ನ ಬಳಸೋ ಪ್ರಮಾಣ ಏನಪ್ಪಾ ಅಂದ್ರ ಇದ 30 ml ಪ್ಯಾಕಿಂಗ್ ಇರೋದ್ರಿಂದ ಪ್ರತಿ 20 ಲೀಟರ್ ಪಂಪಿಗೆ 3 ml ಐತೆ. 3 ml ಜಾಸ್ತಿ ಒಟ್ಟ ಹಾಕ್ಬೇಡ್ರಿ. 3 ml ದಂಗ ಪ್ರತಿ ಪಂಪಿಗೆ ಹಾಕಿದ್ರೆ ಇದ್ರ ರಿಸಲ್ಟ್ ಜಬರ್ದಸ್ತ್ ಸಿಗ್ತೈತ್ರಿ. ಮತ್ತೊಂದ್ ಏನಪ್ಪಾ ಅಂತಂದ್ರ ನೀವು ಉಳ್ಳಾಗಡ್ಡಿ ಅಥವಾ ಬೆಳ್ಳುಳ್ಳಿ ಸೈಜ್ ಆಗ್ತಾ ಇಲ್ಲ ಅಂತಂದ್ರ ಇದನ್ನ ಡ್ರಿಪ್ ಮುಖಾಂತರ ಸ್ಪ್ರೇ ಜೊತೆಗೆ ಡ್ರಿಪ್ ಮುಖಾಂತರ ಬಳಸಬಹುದ್ರಿ. ಬಳಸೋ ಪ್ರಮಾಣ ಏನಂದ್ರ ಪ್ರತಿ 1 ಎಕರೆಕ 30 ml ದಂಗ ಡ್ರಿಪ್ ಮುಖಾಂತರನು ಕೊಡ್ಬೋದು. ಆಮೇಲೆ ಸ್ಪ್ರೇಕ್ ಆದ್ರ 3 ml ಒಂದ್ ಪಂಪಿಗೆ ದಂಗ ವಾಪರ್ಸ್ರಿ. ಆಮೇಲೆ ಉಳ್ಳಾಗಡ್ಡಿ ಸೈಜ್ ಆಗ್ತಾ ಇಲ್ಲ ಅಥವಾ ಕಾಂಡದಾಗಿನ ಗ್ರೋತ್ ಅದಕ್ಕೂ ಹೆಚ್ಚಾಗತ್ತಿತ್ತಂದ್ರೆ ಮ್ಯಾಕ್ ಸ್ಪ್ರೇ ಮಾಡೋದ್ರಿಂದ ಅತಿ ಉತ್ತಮವಾದ ರಿಸಲ್ಟ್ ಕಾಣಬಹುದು. ಇನ್ನು ಇದನ್ನ ನೀವು ವಿಡಿಯೋದ ನೋಡೋದು ಅಷ್ಟೇ ಅಲ್ಲ, ಇದನ್ನ ಬೆಳಿ ವಾಪಸ್ ನೋಡ್ರಿ. ವಾಪಸ್ ನಂತರ ನಿಮ್ಗೆ ರಿಸಲ್ಟ್ ಬರ್ತದ. ರಿಸಲ್ಟ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ಇಂಥ ವಿಡಿಯೋಗಳಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.